ರೂಪದಲ್ಲಿ ಒಂದು ಓಟವನ್ನು ಗಳಿಸಿಕೊಳ್ಳುತ್ತಾ ಇದೆ. ಇಲ್ಲಿ ಒಂದು ಓಟವನ್ನು ಗಳಿಸಿಕೊಳ್ಳುವಾಗ ತಂಡದ ಖಾತೆಯಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ 10 ಆನ್ ದಿ ಬೋರ್ಡ್, ಲಾಸ್ ಆಫ್ 3 ವಿಕೆಟ್ಸ್. ಎರಡು ಚೆಂಡುಗಳು ಮುಕ್ತಾಯವಾಗಿದೆ. ಮತ್ತೆ ದಾಳಿಗಾರಿಕೆ ಭಾಗದಲ್ಲಿ ನೌಸೀರ್ ತೃತೀಯ ಬಾರಿಗೆ ಲೆಗ್ ಸ್ಪಿನ್ ಕೈಚಳಕತೆಯೊಂದಿಗೆ ತೀರ್ಪುಗಾರರ ತೀರ್ಮಾನಕ್ಕೆ ಕಾಯಬೇಕಾಗಿದೆ. ಇಲ್ಲಿ ವೈಟ್ +1 ಎರಡು ಓಟವನ್ನು ಇತರ ರೂಪದಲ್ಲಿ ಬಿಟ್ಟುಕೊಡುತ್ತಾ ಇದೆ. ಎಸ್ ಯುನೈಟೆಡ್ ಬ್ರದರ್ಸ್ ತಂಡದ ಕಮ್ ಬ್ಯಾಕ್ ಅನ್ನ ಮಾಡಲೇಬೇಕಾಗಿದೆ. ಕಾರಣ ಈ ಮುಂಚೆ ಹೇಳ್ತಾ ಇದ್ವಿ, ಒಂದೆರಡು ಬಹುತೇಕವಾಗಿರತಕ್ಕಂತಹ ದೊಡ್ಡ ಹೊಡೆತಗಳು, ಒಂದೆರಡು ಸಿಕ್ಸರ್ಗಳು, ಬೌಂಡರಿಗಳು ಬಂದದ್ದೇ ಆದಲ್ಲಿ ಪಂದ್ಯಾಟದ ಮೇಲೆ ಮತ್ತೆ ಹಿಡಿತವನ್ನ ಸಾಧಿಸಿಕೊಳ್ಬಹುದು ನೀವು ಫ್ರೆಂಡ್ಸ್ ತಂಡ. ಆದರೆ ಸಿಕ್ಸರ್ಗಳು, ಬೌಂಡರಿಗಳು ಬ್ಯಾಟ್ಸ್ಮನ್ ರೂಪದಲ್ಲಿ ಹೊರಬೀಳ್ತಾ ಇಲ್ಲ. ಬದಲಾಗಿ ದಾಳಿಗಾರು ಅದೇ ರೀತಿಯ ಓಡಾಟವನ್ನು ವೈಡ್ ಹಾಗೂ +1 ಘೋಷಿತ ರೂಪದಲ್ಲಿ ಬಿಟ್ಟುಕೊಡುವಾಗ ಆ ಕಮ್ ಬ್ಯಾಕ್ ರೂಪದಲ್ಲಿ ಖಂಡಿತವಾಗಿಯೂ ನ್ಯೂ ಫ್ರೆಂಡ್ಸ್ ಮತ್ತೆ ಬರಲಿಕ್ಕಿದೆ. ಎರಡೂ ತಂಡಗಳಿಗೂ ಗೆಲುವಿನ ಪತಾಕೆಯನ್ನು ಹಾರಿಸುವಂತಹ ನಿರ್ಣಯವಿದೆ. ಆದರೆ ದಾಳಿಗಾರು ಕಮ್ ಬ್ಯಾಕ್ ದಾಳಿಯನ್ನು ನಿಭಾಯಿಸಲೇಬೇಕಾಗಿದೆ. ಆ ಬ್ಯಾಟ್ಸ್ಮನ್ಗಳು ಬರಲೇಬೇಕಾಗಿರತಕ್ಕಂತಹ ಸಿಕ್ಸರ್ಗಳು, ಬೌಂಡರಿಗಳನ್ನು ಬಾರಿಸಲೇಬೇಕಾಗಿದೆ. ಮತ್ತೆ ದಾಳಿಗಾರಿಕೆ ಭಾಗದಲ್ಲಿ ನೌಸೀರ್ ಎರಡು ಚೆಂಡುಗಳು ಮುಕ್ತಾಯದ ಬಳಿಕ ತೃತೀಯ ಚೆಂಡು ತೀರಾ ಹೊರಭಾಗದಲ್ಲಿದೆ. ಖಂಡಿತವಾಗಿಯೂ ನಿರ್ದಿಷ್ಟ ರೇಖೆಗಿಂತ ಹೊರಭಾಗದಲ್ಲಿದೆ. ವೈಡ್ ಎಂಬಂತ ನಿಶಾನೆ ಇದು. ತೀರ್ಪುಗಾರಿಕೆ ಭಾಗದಲ್ಲಿ ಜಿಲ್ಲೆಯ ಖ್ಯಾತ ಆಟಗಾರ, ಖಂಡಿತವಾಗಿಯೂ ಗೋರಿ ಯಂಗ್ ಬಾಯ್ಸ್ ಪಾಂಡವೇಶ್ವರ ಪರವಾಗಿ ಹಲವಾರು ವರ್ಷಗಳ ಕ್ರಿಕೆಟ್ ಪಯಣದೊಂದಿಗೆ ಅತ್ಯುತ್ತಮತೆಯ ಆ ದಾಳಿಗಾರಿಕೆ ಭಾಗವನ್ನ ಮಾಡಿಕೊಳ್ಳುವಂತಹವರು ಅತ್ಯುತ್ತಮ ಆ ದಾಳಿಗಾರ, ಖಂಡಿತವಾಗಿಯೂ ಅನ್ಸಾರ್ ಗೋರಿ ಅವರನ್ನು ಗುರುತಿಸಿಕೊಳ್ಳುತ್ತಾ ಇದ್ದೇವೆ. ಮತ್ತೋರ್ವ ತೀರ್ಪುಗಾರಿಕೆ ಭಾಗದಲ್ಲಿ ಅತ್ಯುತ್ತಮತೆಯ ತೀರ್ಪುಗಾರರು, ಖ್ಯಾತ ತೀರ್ಪುಗಾರರಾಗಿರತಕ್ಕಂತಹ ಅನ್ಸಾರ್ ಅವರನ್ನ ಮತ್ತೊಮ್ಮೆ ಗುರುತಿಸಿಕೊಳ್ಳುತ್ತಾ ಇವೆ. ತಾವುಗಳಿಗೆ ಪಲ್ಲಿಬೆಟ್ಟು ಪ್ರೀಮಿಯರ್ ಲೀಗ್ 2026ರ ಪರವಾಗಿ ಆತ್ಮೀಯವಾಗಿರತಕ್ಕಂತಹ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ಇದ್ದೇವೆ. ಮುಂದಿನ ಪಂದ್ಯಾಟವನ್ನು ಆಡುವಂತಹ ಸರ್ವ ತಂಡದ ಆಟಗಾರರ ಗಮನಕ್ಕೆ 3 ಓವರ್ಗಳ ಪಂದ್ಯಾಟ. ಯಾವುದೇ ಹಂತದಲ್ಲೂ ಪವರ್ ಪ್ಲೇ ಭಾಗದ ಓವರ್ ಇರುವುದಿಲ್ಲ. 1 ಓವರ್ ಯಾವುದೇ ರೀತಿಯ ದಾಳಿಗಾರಿಗೆ ಅವಕಾಶವಿದೆ. 2 ಓವರ್ ಲೆಗ್ ಸ್ಪಿನ್ಗೆ ಮಾತ್ರ ಅವಕಾಶ. ಅದ್ಭುತವಾದ ಕ್ಷೇತ್ರ ಪಾಲನೆ ಇದು, ಅತ್ಯುತ್ತಮತೆಯ ಕ್ಷೇತ್ರ ಪಾಲನೆ ಇದು. ಖಂಡಿತವಾಗಿಯೂ ಒಂದು ಓಟವನ್ನು ಗಳಿಸಿಕೊಳ್ಳುವಾಗ ಅಂಕಿಅಂಶ ಪಟ್ಟಿಯಲ್ಲಿ 14 ಓಟಗಳು. ಆರಂಭಿಕ ಹಂತದ 3 ಚೆಂಡುಗಳು ಮಾತ್ರ ಮುಕ್ತಾಯವಾಗಿದೆ. ಇದು ನೌಸೀರ್ ಅವರ ದುಬಾರಿಯುತ ದಾಳಿಗಾರಿಕೆ. ನೌಸೀರ್ ಅವರೇ ಯುನೈಟೆಡ್ ಬ್ರದರ್ಸ್ ಪರವಾಗಿ ತನ್ನ ಕಮ್ ಬ್ಯಾಕ್ ದಾಳಿಯನ್ನು ನಿಭಾಯಿಸಲೇಬೇಕಾಗಿದೆ. ಇಲ್ಲಿ 3 ಚೆಂಡುಗಳು ಮುಕ್ತಾಯದ ಬಳಿಕ ತಂಡದ ಇತರ ಆಟಗಾರರು ಹೇಳುವಂತಹ ಪ್ರತಿಯೊಂದು ಆ ಕಿವಿ ಸೂಚಿ ಮಾತುಗಳನ್ನು ಇಲ್ಲಿ ಬಳಸಲೇಬೇಕಾಗಿದೆ. 3 ಚೆಂಡುಗಳು ಮುಕ್ತಾಯದ ಬಳಿಕ 4ನೇ ಚೆಂಡನ್ನು ಮತ್ತೆ ಮುಂದುವರಿಸುತ್ತಾ ಉಭಯ ಕಡೆಗೆ ರೈಟ್ ಆರ್ಮ್ ಆಫ್ ದ ವಿಕೆಟ್ ನೊಂದಿಗೆ ಅದ್ಭುತವಾದ ದಾಳಿಯಾಗಿತ್ತು. ಆದರೆ ಆಫ್ ಸ್ಟಿಕ್ ನಿಂದ ತೀರಾ ಹೊರಭಾಗದಲ್ಲಿದೆ. ಇತರ ರೂಪದಲ್ಲಿ ನಿರಂತರವಾಗಿರತಕ್ಕಂತಹ ವೈಡ್ ಚೆಂಡುಗಳು ತಂಡಕ್ಕೆ ಕಠಿಣ ಪರಿಸ್ಥಿತಿಯನ್ನು ತರಲಿಕ್ಕಿದೆ. ಯುನೈಟೆಡ್ ಬ್ರದರ್ಸ್ ತಂಡದ ಆಟಗಾರರು ಎಚ್ಚೆತ್ತುಕೊಳ್ಳಬೇಕಾಗಿದೆ. ಇಲ್ಲಿ ನ್ಯೂ ಫ್ರೆಂಡ್ಸ್ ಒಂದೆರಡು ಬೌಂಡರಿಗಳು, ಒಂದೆರಡು ಸಿಕ್ಸರ್ಗಳು, ನಿರಂತರವಾಗಿರತಕ್ಕಂತಹ ವೈಡ್ ಚೆಂಡುಗಳು ಮತ್ತೆ ಬರುವಾಗ ಪಂದ್ಯಾಟ ಮತ್ತೆ ಯು ಟರ್ನ್ ಆಗುವಂತಹ ಸಾಧ್ಯತೆ ಇದೆ ನ್ಯೂ ಫ್ರೆಂಡ್ಸ್ ಮಲ್ಲೂರು ಪರವಾಗಿ. ಮತ್ತೆ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಇದ್ದಾರೆ. ಇಲ್ಲಿ ದಾಳಿಗಾರಿಕೆ ಭಾಗದಲ್ಲಿ 3 ಚೆಂಡುಗಳು ಮುಕ್ತಾಯದ ಬಳಿಕ 4ನೇ ಬಾರಿಗೆ ಮತ್ತೆ ದಾಳಿಗಾರಿಕೆ ಭಾಗದಲ್ಲಿ ನೌಶೀರ್. ನಿಧಾನಗತಿಯಲ್ಲಿ ಬಂದಿರತಕ್ಕಂತಹ ಚೆಂಡಾಗಿತ್ತು. ಉಬೈದ್ ಅವರ ಬ್ಯಾಟ್ಸ್ ರೂಪದಲ್ಲಿ ಒಂದು ಓಟವನ್ನು ಮತ್ತೆ ಗಳಿಸಿಕೊಳ್ಳುವಾಗ ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿಕೊಳ್ಳುತ್ತಾ ಇದೆ ತಂಡದ ಖಾತೆಯಲ್ಲಿ. ಸ್ಕೋರ್ ಕಾರ್ಡ್ ಶೋಸ್ ದ 16 ಆನ್ ದಿ ಬೋರ್ಡ್, ಲಾಸ್ಟ್ 2 ಬಾಲ್ ರಿಮೈನಿಂಗ್. ಲಾಸ್ಟ್ 2 ಬಾಲ್ ರಿಮೈನಿಂಗ್. ಅಂತಿಮ 2 ಚೆಂಡುಗಳು ಮಾತ್ರ ಬಾಕಿ ಇದೆ. ಇಲ್ಲಿ ಓವರಿನ 5ನೇ ಚೆಂಡು ಚಾಲನೆಯಲ್ಲಿದೆ. ಚೆಂಡನ್ನು ಕೈಗೆತ್ತಿಕೊಂಡಿರತಕ್ಕಂತಹ ಆ ನೌಶೀರ್ ಇದು 5ನೇ ಬಾರಿಗೆ ದಾಳಿಗೆ ಮುಂದುವರಿಸಬೇಕಾಗಿದೆ. ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನಿಟ್ಟಿದ್ರು. ಲಾಂಗ್ ಆಫ್ ವಿಭಾಗದಲ್ಲಿ ಕ್ಷೇತ್ರ ಪಾಲಕನ ಚುರುಕಿನ ಕ್ಷೇತ್ರ ಪಾಲನೆ. 1-1ರ ಬಳಿಕ 2ನೇ ಓಟಕ್ಕೆ ಪ್ರಯತ್ನವನ್ನಿಟ್ಟಿದ್ರು. 2 ಓಟಗಳು ಯಶಸ್ವಿ ಆಗ್ತಾ ಇದೆ. ಇಲ್ಲಿ ವಿಕೆಟ್ಗಳ ಮಧ್ಯೆ ವೇಗದೂತದ ಓಡಾಟಗಳನ್ನು ಓಡಿಕೊಳ್ಳುವಾಗ ಈ ಸಂದರ್ಭದಲ್ಲಿ ಮತ್ತೆ ನೆನಪಿಸಿಕೊಳ್ಳುತ್ತಾ ಇದ್ವಿ, ಪಂದ್ಯಾಟ ಮತ್ತೆ ಬಹುತೇಕವಾಗಿ ಹಿಡಿತವನ್ನು ಸಾಧಿಸಿಕೊಳ್ಳಬೇಕಾದರೆ ಆ ನ್ಯೂ ಫ್ರೆಂಡ್ಸ್ ತಂಡದ ಆ ಬ್ಯಾಟ್ಸ್ಮನ್ಗಳ ರೂಪದಲ್ಲಿ ಸಿಕ್ಸರ್ಗಳು, ಬೌಂಡರಿಗಳ ಅವಶ್ಯಕತೆ ಇದ್ದೇ ಇದೆ. ಲಾಸ್ಟ್ 1 ಬಾಲ್ ರಿಮೈನಿಂಗ್. ಡಿಸೈಡಿಂಗ್ ಡೆಲಿವರಿ. ಇದು ಪೆನಾಲ್ಟಿಮೆಂಟ್ ಓವರಿನ ಅಂತಿಮ 1 ಚೆಂಡು ಬಾಕಿ ಇದೆ. ಅಂತಿಮ ಚೆಂಡನ್ನು ಮತ್ತೆ ಮುಂದುವರಿಸಬೇಕಾಗಿದೆ ರೈಟ್ ಆರ್ಮ್ ಆನ್ ದ ವಿಕೆಟ್ ನೊಂದಿಗೆ. ಅದ್ಭುತವಾದ ದಾಳಿ ಇದು. ಗೂಟ ಪಾಲಕನ ಕೈಚಲಕತೆ ಇದು. ವಿಕೆಟ್ ಅನ್ನು ಬಿಟ್ಟುಕೊಡುತ್ತಾ ಇದೆ. ವಿಕೆಟ್ ನಂಬರ್ 3 ಬ್ಯಾಕ್ ಟು ದಿ ಪೆವಿಲಿಯನ್. ಓವರ್ ಸಂಖ್ಯೆ 2 ಮುಕ್ತಾಯ. ಪೆನಾಲ್ಟಿಮೆಂಟ್ ಓವರ್ ಖಂಡಿತವಾಗಿ ಯುನೈಟೆಡ್ ಬ್ರದರ್ಸ್ ಪರವಾಗಿ ಜವಾಬ್ದಾರಿಯುತ ದಾಳಿಗಾರಿಕೆ ಕೈಗೆ ನೀಡಲಾಗಿತ್ತು. ಆದರೆ ಆ ಪೆನಾಲ್ಟಿಮೆಂಟ್ ಓವರ್ಗೆ ತಕ್ಕ ಉತ್ತರವನ್ನು ನೀಡಲೇಬೇಕಾಗಿತ್ತು. ವೈಡ್ ರೂಪದಲ್ಲಿ ಇತರ ಅಂಕಗಳನ್ನು ಬಿಟ್ಟುಕೊಡುವಾಗ 3 ಓವರ್ಗಳ ಮುಕ್ತಾಯ ತಂಡದ ಖಾತೆಯಲ್ಲಿದೆ. 18-18ಕ್ಕೆ 4 ದರಿಯನ್ನು ಬಿಟ್ಟುಕೊಟ್ಟಿದೆ.
ಬಾಕಿ ಇದೆ. 9 ಓಟವನ್ನ ಗಳಿಸಬೇಕಾಗಿದೆ. ಬಹುತೇಕವಾಗಿ ಈ ಓವರ್ನಲ್ಲಿ ಪಂದ್ಯಾಟದ ಮೇಲೆ ಹಿಡಿತವನ್ನ ಸಾಧಿಸಿಕೊಂಡಿದೆ ನ್ಯೂ ಫ್ರೆಂಡ್ಸ್ ತಂಡ. ಆದರೆ 6ರ ಮುಂದೆ ಬೇಕಾಗಿದೆ 9 ಓಟದ ಅವಶ್ಯಕತೆ. ಆ ನಿಟ್ಟಿನಲ್ಲಿ ನೋಡಿಕೊಳ್ಳುವುದಾದರೆ ನಂಬರ್ 5ರ 6ರ ಕ್ರಮಾಂಕದಲ್ಲಿ ಆಗಮಿಸ್ತಾ ಇರುವಂತಹ ಬ್ಯಾಟ್ಸ್ಮನ್ ಖಂಡಿತವಾಗಿ ನ್ಯೂ ಫ್ರೆಂಡ್ಸ್ ಪರವಾಗಿ ಅಂಕಣವನ್ನ ಪ್ರವೇಶಿಸಿಕೊಳ್ಳುತ್ತಾ ಇದ್ದಾರೆ. ಇಲ್ಲಿ ಸಾಬೀತ್ ರವರ ಆಗಮನವಾಗ್ತಾ ಇದೆ. ಮತ್ತೆ ತೀರ್ಪುಗಾರರಿಂದ ಸಮಯಕ್ಕೆ ಕಡಿವಾಣ ಬೀಳ್ತಾ ಇದೆ. ಓರ್ವ ಕ್ಷೇತ್ರಪಾಲಕನನ್ನ 30 ಗಜಗಳ ಒಳಭಾಗಕ್ಕೆ ಕರೆತರಬೇಕಾಗಿದೆ. ಕ್ಷೇತ್ರಪಾಲಕರ ಆ ಚುರುಕಿನ ಕ್ಷೇತ್ರ ಪಾಲನೆಗಳು ಖಂಡಿತವಾಗಿ ಮುಂದುವರೆಯಲೇಬೇಕಾಗಿದೆ. ಕಾರಣ 6ರ ಮುಂದೆ ಬೇಕಾಗಿದೆ 9 ಓಟದ ಅವಶ್ಯಕತೆ. ನಿಧಾನಗತಿಯಲ್ಲಿ ಬರುವಂತಹ ಚೆಂಡುಗಳಿಗೆ ನಿಧಾನಗತಿಯ ಗಾಳಿಯ ಪ್ರಹಾರಗಳನ್ನು ಅರಿತುಕೊಂಡು ದಂಡನ್ನ ಬಿಚ್ಚಿ ಹೊಡೆದದ್ದೇ ಆದಲ್ಲಿ ಸಿಕ್ಸರ್ಗಳು ಬೌಂಡರಿಗಳು ಬರುವಂತಹ ನಿರೀಕ್ಷೆ ಇದೆ. ಆದರೆ 6ರ ಮುಂದೆ ಬೇಕಾಗಿದೆ 9 ಓಟದ ಅವಶ್ಯಕತೆ. ಇದು ಸಿಮ್ರಾ ಫ್ರೆಂಡ್ಸ್ ಮಲ್ಲೂರು ಪ್ರಸ್ತುತಪಡಿಸಿರತಕ್ಕಂತಹ ಪಲ್ಲಿಬೆಟ್ಟು ಪ್ರೀಮಿಯರ್ ಲೀಗ್ 2026 ಆವೃತ್ತಿ 1ರ ರೋಚಕಂತದ ಪಂದ್ಯಾಟಕ್ಕೆ ಸಾಕ್ಷಿಯಾಗ್ತಾ ಇದೆ. 6 ಚೆಂಡುಗಳು ಬಾಕಿ ಇದೆ. 9 ಓಟವನ್ನ ಗಳಿಸಬೇಕಾಗಿದೆ. 6 ಬಾಲ್ ರಿಮೈನಿಂಗ್, 9 ರನ್ ರಿಕ್ವೈರ್ಡ್. ಆರಂಭಿಕ ಚೆಂಡು ಚಾಲನೆಯಲ್ಲಿದೆ. ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನ ಪಟ್ಟಿದ್ರು. ನೇರವಾಗಿ ಸೀಮಾ ರೇಖೆ ಗಡಿಯ ಹೊರಭಾಗದಲ್ಲಿ ಹೇಳ್ತಾ ಇದ್ವಿ. ನಿರಂತರವಾಗಿರತಕ್ಕಂತಹ ಚೆಂಡಿನ ಗತಿವೇಗವನ್ನು ಅರಿತುಕೊಂಡು ದಂಡನ್ನ ಬಿಚ್ಚಿ ಹೊಡೆದದ್ದೇ ಆದಲ್ಲಿ ಸಿಕ್ಸರ್ಗಳು ಬೌಂಡರಿಗಳು ಬರುವಂತಹ ನಿರೀಕ್ಷೆ ಇತ್ತು. ಆದರೆ ದೊಡ್ಡ ಹೊಡೆತ ಬಂದಿದೆ. 5 ಚೆಂಡು ಬಾಕಿ ಇದೆ. 3 ಓಟವನ್ನ ಗಳಿಸಬೇಕಾಗಿದೆ. ಮತ್ತೆ ಪಂದ್ಯಾಟ ಯೂ ಟರ್ನ್ ಆಗಿದೆ. ಇಲ್ಲಿ 5 ಚೆಂಡು ಬಾಕಿ ಇದೆ. 3 ಓಟವನ್ನ ಗಳಿಸಬೇಕಾಗಿದೆ. ದಾಳಿಗಾರಿಕೆ ಭಾಗದಲ್ಲಿ ಚೆಂಡನ್ನ ಕೈಗೆತ್ತಿಕೊಂಡಿರತಕ್ಕಂತ ಆಸೀರ್ ಆರಂಭದ ಚೆಂಡುವಿನಲ್ಲಿ 6 ಅನ್ನು ಕೊಟ್ಟಾಗಿದೆ. 5 ಬಾಲ್ ರಿಮೈನಿಂಗ್, 3 ರನ್ ರಿಕ್ವೈರ್ಡ್. ಕಮ್ ಬ್ಯಾಕ್ ಅನ್ನು ಮಾಡಲೇಬೇಕಾಗಿದೆ. ಸ್ವೀಪ್ ಮಾಡುವಂತಹ ಹೊಡೆತವಾಗಿತ್ತು. 1 ಓಟವನ್ನು ಗಳಿಸಿದೆ. ಒಂದರ ಬಳಿಕ 2ನೇ ಓಟಕ್ಕೆ ಪ್ರಯತ್ನವಿದು. 2 ಓಟವನ್ನು ಗಳಿಸಿಕೊಳ್ಳುತ್ತಾ ಇದೆ. ಇಲ್ಲಿ ಎಲ್ಲೋ ಇದ್ದ ಪಂದ್ಯಾಟವಿದು. ಎಲ್ಲೋ ಬಂದು ತಲುಪಿದೆ. ಖಂಡಿತವಾಗಿಯೂ ಸೋತೆ ಬಿಟ್ಟಿತೆಂಬಂತಹ ನಿರೀಕ್ಷೆಯನ್ನು ಹೊಂದಿಕೊಂಡಿರತಕ್ಕಂತಹ ನ್ಯೂ ಫ್ರೆಂಡ್ಸ್ ತಂಡ. ಆದರೆ ಪಂದ್ಯಾಟದ ಸಿಕ್ಸರ್ ಪಂದ್ಯಾಟದ ಮೇಲೆ ಹಿಡಿತವನ್ನ ಸಾಧಿಸಿಕೊಂಡಿದೆ. ಇದರೊಂದಿಗೆ ಪಂದ್ಯಾಟವನ್ನ ಗೆದ್ದುಕೊಳ್ಳುತ್ತಾ ಇದೆ ನೇರವಾಗಿ ನ್ಯೂ ಫ್ರೆಂಡ್ಸ್ ತಂಡ. ಅಭಿನಂದನೆಯನ್ನ ಸಲ್ಲಿಸಿಕೊಳ್ಳುತ್ತಾ ಇದ್ದೇವೆ. ಯಾವುದೇ ಆಟಗಾರರಿಗೆ ಕ್ರೀಡಾಂಗಣದ ಒಳಭಾಗಕ್ಕೆ ಹೋಗುವಂತ ಅವಕಾಶವಿಲ್ಲ. ಕಾರಣ ನಿರಂತರವಾಗಿರತಕ್ಕಂತಹ ಪಂದ್ಯಾಟಗಳು ಸಾಗಿ ಬರಲಿಕ್ಕಿದೆ. ಹಲವಾರು ಲೀಗ್ ಮಾದರಿಯ ಪಂದ್ಯಾಟಗಳು ಸಾಗಿ ಬರಲಿಕ್ಕಿದೆ. ಆ ನಿಟ್ಟಿನಲ್ಲಿ ಯಾವುದೇ ಹಂತದಲ್ಲೂ ಗೆದ್ದರು ಸೋತರು ಒಳ ಪ್ರವೇಶಕ್ಕೆ ಅವಕಾಶವಿಲ್ಲ. ಮುಂದಿನ ಪಂದ್ಯಾಟವನ್ನು ಆಡುವಂತಹ ರಿಯಾನ್ ವಾರಿಯರ್ಸ್ ಮಲ್ಲೂರು ವಿರುದ್ಧವಾಗಿದೆ. ಸಿಮ್ರಾ ವಾರಿಯರ್ಸ್ ಎರಡೂ ತಂಡದ ಆಟಗಾರರು ಅದಷ್ಟು ಬೇಗಲೇ ನಾನು ಚಿಮ್ಮಿಕಿನ ಗೆದ್ದುಕೊಂಡಿರತಕ್ಕಂತ ರಿಯಾನ್ ವಾರಿಯರ್ಸ್ ಅನ್ನ ತಮ್ಮ ಇರುವಿಕೆಯೊಂದಿಗೆ ಅಂಕಣವನ್ನು ಪ್ರವೇಶಿಸಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ.